Hello everyone, welcome back to Lead Code in Kannada YouTube ಚಾನಲ್. ನಾನು ನಿಮ್ಮ ಕನ್ನಡಿಗ ಸಂತೋಷ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್ ಫ್ರಮ್ ಸಾರ್ಟೆಡ್ ಅರೇ ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ರಿಮೂವ್ ಎಲಿಮೆಂಟ್ಸ್ ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಯಾರ್ಯಾರು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ವೋ ನಾನು ನೋಡೋಕೆ ಸಜೆಸ್ಟ್ ಮಾಡ್ತೀನಿ. ಯಾಕಂತಂದರೆ ಈ ಪ್ರಾಬ್ಲಮ್ಮು ಪ್ರೀವಿಯಸ್ ಪ್ರಾಬ್ಲಮ್ಗೆ ರಿಲೆವೆಂಟ್ ಇದೆ. ಸೊ ಈ ಪ್ರಾಬ್ಲಮ್ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಫೈನ್. ಸೊ ಇಲ್ಲಿ ಪ್ರಾಬ್ಲಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ್ಯಸ್ ಯೂಶುವಲ್ ನಾವು ಅರೇ ಡೇಟಾ ಸ್ಟ್ರಕ್ಚರ್ಸ್ನ ನಾವು ಭಾಳ ಫೋಕಸ್ ಮಾಡ್ತೀವಿ. ಸೊ ಅರೇ ಸೆಲೆಕ್ಟ್ ಮಾಡಿ, ಡಿಫಿಕಲ್ಟಿ ಈಸಿ, ಓಕೆ, ರಿಮೂವ್ ಡೂಪ್ಲಿಕೇಟ್ಸ್. ಯಾ ಸೊ ಆ್ಯಸ್ ಯೂಶುವಲ್ ನಾನು ಇಲ್ಲಿರೋ ಪ್ರಾಬ್ಲಮ್ನ ನಾನು ವೈಟ್ ಬೋರ್ಡ್ಗೆ ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಓಕೆ, ರಿಮೂವ್ ಎಲಿಮೆಂಟ್ಸ್ ನಾವು ಈವನ್ ಕ್ವಶನಲ್ಲಿ ಹೇಳ್ತಿದ್ದಾರೆ. ಸೊ ನಾವು ಎಲಿಮೆಂಟ್ಸ್ನ ನಾವು ರಿಮೂವ್ ಮಾಡಬೇಕು. ಓಕೆ, given an integer array nums and integer value. ಸೊ ಇಲ್ಲಿ ನಮ್ಸ್ ನಾನು ಅರೇ ಅಂತ ಒಂದು ಅರೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ವ್ಯಾಲ್ಯೂ ಇದೆ. ಓಕೆ, ವ್ಯಾಲ್ಯೂ ಈಸ್ 2. ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ರಿಮೂವ್ ಆಲ್ ಅಕರೆನ್ಸಸ್ ಆಫ್ ವ್ಯಾಲ್ಯೂ ಇನ್ ನಮ್ಸ್ ಇನ್ ಪ್ಲೇಸ್. ಸೊ ಇನ್ ಪ್ಲೇಸ್ ಅಂತ ಕೊಟ್ಟಿದ್ರೆ ನಾವು ಇಲ್ಲಿ ಭಾಳ ಕೇರ್ಫುಲ್ಲಾಗಿ ನಾವು ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ನಾವು ಯಾವುದೇ ಟೆಂಪ್ರರಿ ಅರೇನ ಯೂಸ್ ಮಾಡೋಂಗಿಲ್ಲ. ಓಕೆ, ಎಕ್ಸಿಸ್ಟಿಂಗ್ ಏನು ನಮ್ಸ್ ಅರೇ ಇದೆಯೋ ಅದರಲ್ಲೇ ನಾವು ಎಲಿಮೆಂಟ್ಸ್ನ ರಿಮೂವ್ ಮಾಡಿ, ಸೊ ಈಗೇನು ಅಪ್ಕಮಿಂಗ್ ಎಲಿಮೆಂಟ್ಸ್ನ ನಾವು ಇನ್ ಪ್ಲೇಸ್ ಅಂದರೆ ರೆಸ್ಪೆಕ್ಟ್ ಯಾವುದು ಆರ್ಡರ್ ಇದೆಯೋ ಅದೇನು ಇಂಡೆಕ್ಸ್ ಏನು ಸೀಕ್ವೆನ್ಷಿಯಲ್ ಆರ್ಡರ್ ಇದೆಯೋ ಆ ಆರ್ಡರಲ್ಲಿ ನಾವು ಅಪೆಂಡ್ ಮಾಡಬೇಕು ವ್ಯಾಲ್ಯೂಸ್ನ. ಓಕೆ, ದ ಆರ್ಡರ್ ಆಫ್ ದ ಎಲಿಮೆಂಟ್ಸ್ ಮೇ ಬಿ ಚೇಂಜ್ಡ್. ಸೊ ಇಲ್ಲಿ ಏನು ಹೇಳ್ತಿದ್ದಾನೆ, ಸೊ ಇಲ್ಲಿ it can be either anything. It randomly allocated. The elements can be randomly allocated. Like it's not should be like either ascending order, descending order. The order can be anything. Okay. Then return the number of elements in nums which are not equals to value. So illond value kottidane. The element is 2. Okay, the value is 2. ಸೊ ಇಲ್ಲಿ ಅರೇಯಲ್ಲಿ ಯಾವ್ಯಾವ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 2 ಇದೆಯೋ ಅದನ್ನು ನಾವು ರಿಮೂವ್ ಮಾಡಬೇಕಷ್ಟೆ. ವಿಚ್ ಆರ್ ದ ಎಲಿಮೆಂಟ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ದ ಗಿವನ್ ವ್ಯಾಲ್ಯೂ, ವಿ ಕ್ಯಾನ್ ಜಸ್ಟ್ ಕೀಪ್ ದ ಎಲಿಮೆಂಟ್ಸ್ ಇನ್ ದ ಎಕ್ಸಿಸ್ಟಿಂಗ್ ಅರೇ. ಓಕೆ, ಸೊ ಇಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಕ್ಯಾಪಿಟಲ್ O ಆಫ್ n. ಅಫ್ಕೋರ್ಸ್ ನಾವು ಒಂದು ಫಾರ್ ಲೂಪ್ ಮಾತ್ರ ಯೂಸ್ ಮಾಡ್ತಿದ್ವಿ. ಓಕೆ, ಸೊ ಇಲ್ಲಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಕ್ಯಾಪಿಟಲ್ O ಆಫ್ 1 ಅಂದರೆ ಇಟ್ ಈಸ್ ಎ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಯಾಕೆ ಅಂತಂದರೆ ನಾನು ಇನ್ಪುಟ್ ಏನು ಕೊಟ್ಟಿದ್ದಾರೋ ಅದೇ ಅರೇನ ಯೂಸ್ ಮಾಡ್ತಿದ್ದೀನಿ. ಸೊ ಐ ಆಮ್ ನಾಟ್ ಯೂಸಿಂಗ್ ಎನಿ ಟೆಂಪ್ರರಿ ಅರೇ. ಸೊ ದೆರ್ ಇಸ್ ನೋ space allocation, right? There is no extra or temporary data I'm going to store in any variable. Okay, fine. ಸೊ ಈ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ 0 1 2 2 3 0 4 2. ಓಕೆ, ಇದು ಇನ್ಪುಟ್. ಓಕೆ, ಸೊ ಇಂಡೆಕ್ಸ್ ಬಂದ್ಬಿಟ್ಟು 0 ಇಂದ 7ವರೆಗೂ ಇದೆ. ಸೊ ಬಿಕಾಸ್ ಇದು 8 ಎಲಿಮೆಂಟ್ಸ್ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಓಕೆ, ಸೊ ನಾನು ಔಟ್ಪುಟ್ನ ನಾನು ಆಲ್ರೆಡಿ ಹೇಳಿದೆ, ಎಕ್ಸಿಸ್ಟಿಂಗ್ ಅರೇಯಲ್ಲೇ ನಾನು ಡೇಟಾನ ಔಟ್ಪುಟ್ನ ರಿಟರ್ನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ಇನ್ನೊಂದು ಕನ್ಸಿಡರ್ ಮಾಡಬೇಕು, ರಿಟರ್ನ್ ಕೆ ಅಂತಿದೆ. ಸೊ ನಾವು ಅರೇನ ರಿಟರ್ನ್ ಮಾಡಬೇಕಿಲ್ಲ, ಓನ್ಲಿ ಕೆ. ಅದೇನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಏನು ದ ಇಂಡೆಕ್ಸ್ ಏನು ನಾವು ನಂಬರ್ ಆಫ್ ಎಲಿಮೆಂಟ್ಸ್ ನಾವು ರಿಟರ್ನ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಈ ಅರೇಲಿ after execution, after our program executed, so whatever the elements are present in the current array, so that element count we need to return it. Okay, ಸೊ ನಿಮಗೆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತಾ ಅರ್ಥ ಆಗುತ್ತೆ, ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದರೆ. ಸೊ ಇನಿಷಿಯಲಿ ನಾವು ಇಲ್ಲಿ ಕೇನ ಇನಿಷಿಯೇಟ್ ಮಾಡ್ತಿದ್ದೀವಿ. ಓಕೆ, ಕೆ ಈಕ್ವಲ್ಸ್ ಟು 0 ಅಂತ ಚೆಕ್ ತೊಗೊತೀನಿ ಫಸ್ಟಿಗೆ. ಓಕೆ, ಸೊ ನಾನು ಇಲ್ಲಿ ಫಸ್ಟ್ ಇಂಡೆಕ್ಸ್ ಬಂದು ಇದು ಆ್ಯಸ್ ಯೂಶುವಲ್ ನಮ್ಸ್ನ ನಾನು ಫಾರ್ ಲೂಪ್ ತೊಗೊಂಡು, ಸೊ 1 by 1 ಎಲಿಮೆಂಟ್ನ ನಾನು ರೀಡ್ ಮಾಡ್ತಾ ಹೋಗ್ತೀನಿ. ಫೈನ್. ಸೊ ಅಲಾಂಗ್ ವಿತ್ ದ್ಯಾಟ್ ಐ ಆಮ್ ಚೆಕಿಂಗ್ ದಿಸ್ ಕಂಡೀಷನ್. ಏನಂತ ಕೇಳಿದಾನೆ,
then return the number of elements in nums which are not equals to value. Of course ಇಲ್ಲಿ ಒಂದು ವ್ಯಾಲ್ಯೂ ಕೊಟ್ಟು ಎಲಿಮೆಂಟ್ ಕೊಟ್ಟಿದ್ದಾನೆ 2 ಅಂತ ಇದೆ, ಇಲ್ಲಿ ಎಲ್ಲೆಲ್ಲಿ 2 ಇದೆಯೋ ಅದನ್ನು ನಾವು ರಿಮೂವ್ ಮಾಡಬೇಕು ಅಷ್ಟೇ. ಓಕೆ, ಚೆಕ್ ಮಾಡ್ಕೊಂತ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ಇಂಡೆಕ್ಸ್ ಬಂದುಬಿಟ್ಟು ಫಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಬಂದುಬಿಟ್ಟು 0. ಸೊ ನಾನು ಚೆಕ್ ಮಾಡ್ತೀನಿ. ಸೊ 0 ಇದ್ದಂದರೆ ನಾನು ಏನು ಇಲ್ಲೇನು ಚೇಂಜಸ್ ಮಾಡೋದಿಲ್ಲ, ಸ್ಕಿಪ್ ಮಾಡಿ ನಾನು ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗ್ತೀನಿ. ಓಕೆ, ಸೊ ಬಿಫೋರ್ ಗೋ ದ್ಯಾಟ್, ಇವನ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬಿಫೋರ್ ಡೂ ದ ಎಕ್ಸಿಕ್ಯೂಷನ್ ಯೂಸ್ ಟು ಇನ್ಕ್ರೀಸ್ ಕೆ ವ್ಯಾಲ್ಯೂ 1. ಓಕೆ, ಈ ಎಲಿಮೆಂಟ್ನ ಚೆಕ್ ಮಾಡ್ತೀನಿ. ಓಕೆ, ಸೊ ನಮಗೆ ಇಲ್ಲಿ ಓಕೆ ನಿಮಗೆ ಪಾರ್ಟಿಷನ್ ಮಾಡಿ ತೋರಿಸ್ತೀನಿ. ಸೊ ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ಓಕೆ ಫೈನ್. ಸೊ ಇಲ್ಲಿ ನಾನು ಕೆ ಇಂಕ್ರಿಮೆಂಟ್ ಮಾಡಿದೆ. ಓಕೆ, ಇಲ್ಲಿ ಫಸ್ಟ್ ಎಲಿಮೆಂಟ್ ಚೆಕ್ ಮಾಡಿದ್ವಿ ಆಲ್ರೆಡಿ, ಇಲ್ಲಿ ಇನ್ನೊಂದು ಎಲಿಮೆಂಟ್ ಚೆಕ್ ಮಾಡ್ತೀನಿ, ಸೆಕೆಂಡ್ ಎಲಿಮೆಂಟ್ ಚೆಕ್ ಮಾಡ್ತೀನಿ ವೆದರ್ ದಿಸ್ ಎಲಿಮೆಂಟ್ ಈಸ್ ಈಕ್ವಲ್ಸ್ ಟು ದಿಸ್ ಆರ್ ನಾಟ್ ಅಂತ. ಇಲ್ಲ. ಓಕೆ, ಇಲ್ಲ ಅಂತಂದ್ರೆ ನಾನು ಏನು ಮಾಡಬೇಕು, ಅಫ್ಕೋರ್ಸ್ ಒಂದು ವ್ಯಾಲ್ಯೂ ಐ ನೀಡ್ ಟು ಇನ್ಕ್ರೀಸ್ ದ ಕೌಂಟ್ 1 ಆಫ್ ಕೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಚೆಕ್ ಮಾಡ್ತೀನಿ. ಸೊ ಇಲ್ಲೇನಿದೆ 2 ಇದೆ, ಚೆಕ್ ಮಾಡ್ತೀನಿ ಇಫ್ ಇಟ್ ಈಸ್ ಈಕ್ವಲ್ಸ್ ಟು ದ ವ್ಯಾಲ್ಯೂ ಆರ್ ನಾಟ್. ಇಲ್ಲಿ ಅಫ್ಕೋರ್ಸ್ ಇದು ಸೇಮ್ ಇದೆ. ಸೊ ಐ ಸ್ಕಿಪ್ ಇಟ್, ಐ ಡೋಂಟ್ ಇನ್ಕ್ರೀಸ್ ದ ಕೆ ಇಯರ್. ಸೊ ಅದು ಮೇನ್ ಲಾಜಿಕ್ ಇಲ್ಲಿ. ಓಕೆ, so I'll skip and I'll go here and again I will check that whether this 2 is equals to this value or not. Again it's same, so I'll skip there and I'll go here, check this one. ಓಕೆ, ನಾನು ಏನು ಮಾಡ್ತೀನಿ ಇಲ್ಲಿ 3Lನ ಚೆಕ್ ಕಂಪೇರ್ ಮಾಡ್ತೀನಿ. ಸೊ ಈಗ ಸೊ ಇಲ್ಲಿ ನೋಡಿ 3 ಇದು ಡಿಫ್ರೆಂಟ್ ಇದೆ. ಸೊ ನಾನು ಈ ಇಂಡೆಕ್ಸಲ್ಲಿ ಏನು ಮಾಡ್ತೀನಿ 3 ಅಂತ ಅಪೆಂಡ್ ಮಾಡ್ತೀನಿ. ಸೊ ಅದಕ್ಕೆ ಅದೇನು ಯೂಸ್ ಮಾಡ್ತೀನಿ, ನಮ್ಸ್ ಆಫ್ ಕೆ ಈಕ್ವಲ್ಸ್ ಟು ನಮ್ಸ್ ಆಫ್ ಐ. ಸೊ ನಮ್ಸ್ ಆಫ್ ಐ ಇಂಡೆಕ್ಸ್ ಏನು 4. ಆಲ್ರೆಡಿ ನಾನು ಇಷ್ಟು ಟೈಮ್ 5 ಟೈಮ್ಸ್ ನಾನು ಚೆಕ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದ್ರ ಇಂಡೆಕ್ಸ್ ಎಲಿಮೆಂಟ್ನ ನಾನು ಈ ಇಂಡೆಕ್ಸಲ್ಲಿ ಬರಿತೀನಿ, ಇಂಡೆಕ್ಸ್ ಆಫ್ ಕೆ. ಓಕೆ, ಒಂದ್ಸತಿ ಅಪ್ಡೇಟ್ ಮಾಡಿದೆ. ಸೊ ಇಲ್ಲೇನು ಮಾಡಬೇಕು, ಎವ್ರಿ ಟೈಮ್ ಕೌಂಟ್ 1ನ ಇನ್ಕ್ರೀಸ್ ಮಾಡಬೇಕು. ಓಕೆ, ಎಲ್ಲಿದ್ದೆ ನಾನು ಆಲ್ರೆಡಿ 3ಯಲ್ಲಿದ್ದೆ. ಓಕೆ, ನೆಕ್ಸ್ಟ್ ಐ ವಿಲ್ ಚೆಕ್ ದಿಸ್ ಒನ್. ಇವನ್ ಆಫ್ಕೋರ್ಸ್ ದಿಸ್ ಇಸ್ ನಾಟ್ ಈಕ್ವಲ್ಸ್ ಟು ದಿಸ್ ಒನ್. ಓಕೆ, ನಾನೇನು ಮಾಡ್ತೀನಿ, ಈ ವ್ಯಾಲ್ಯೂನ 0 ಇಲ್ಲಿ ಬರಿತೀನಿ. ಓಕೆ, ಸೊ ಬರೆದಾದ ತಕ್ಷಣ ನಾನು ಮತ್ತೆ ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಕೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿದೆ, ಇಲ್ಲಿ ಚೆಕ್ ಮಾಡ್ತೀನಿ 4. ಓಕೆ, ಸೊ ಚೆಕ್ ಮಾಡಿದಾಗ 4 is not equals to 2 of course. ಸೊ ಇದು ಈ ಸ್ಪೆಸಿಫಿಕ್ ಇಂಡೆಕ್ಸಿಗೆ ಬಂದು ಸೊ ಸ್ಪೆಕ್ಟ್ ಎಲಿಮೆಂಟ್ನ ನಾನು ರೈಟ್ ಮಾಡ್ತಿದ್ದೀನಿ. ಸೊ ಬಿಫೋರ್ go and check to next element, what I supposed to do to increase the count of k. ಓಕೆ, ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ತಿದ್ದೀನಿ. ಇಲ್ಲೇನಾಯಿತು, of course 2 is equals to 2. Fine. So I'm skip this, I don't increase any count and go next, try to go next, check the next element. It's already end, there is no elements to check. Okay, so ನನಗೆ ಇಲ್ಲಿ ಬೇಕಿರೋದು ಈ ವ್ಯಾಲ್ಯೂ. ಓಕೆ, ನಾನು ಇದೊಂದು ರಿಟರ್ನ್ ಮಾಡಿದ್ರೆ ಸೊ ನನಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಸೊ ಮತ್ತೆ ಇಲ್ಲೊಂದು ಕೆಲವೊಂದು ಸ್ಪೆಸಿಫಿಕ್ ಇದು ಹೇಳಿದ್ದಾರೆ, ಎಲಿಮೆಂಟ್ಸ್ ನಮ್ಸ್ ಆಫ್ ಕಂಟೈನಿಂಗ್ 0 1 3 4 ರೈಟ್. ನೋಟ್ ದ್ಯಾಟ್ ದ 5 ಎಲಿಮೆಂಟ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ಎನಿ ಆರ್ಡರ್. ಓಕೆ, ನಾನಿಲ್ಲಿ ಒಂದು ಒನ್ ಬೈ ಒನ್ ನಾನು ಮಾಡ್ಕೊಂಡು ಬಂದೀನಿ, ಬಟ್ ಔಟ್ಪುಟ್ ವೇರಿ ಆಗ್ಬೋದು, ಇಟ್ ಕ್ಯಾನ್ ಬಿ ಸಫರ್ಡ್ ಅಷ್ಟೇ. ಅದೇನು we are not supposed to bother about that. Okay, fine. So let us jump into the code now, right? Okay, as usual ನಾನು ಫಸ್ಟ್ಗೆ ಹೇಳಿದೆ ಕೇನ ಇನಿಷಿಯೇಟ್ ಮಾಡಿ ನಾನು 0 ಅಂತ ಡಿಫೈನ್ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಇಲ್ಲಿ ಕೇನ 0 ಅಂತ ತೊಗೊಂಡಿದ್ದೆ. ಓಕೆ, ಅಫ್ಕೋರ್ಸ್ ಫಾರ್ ಲೂಪ್ ಯೂಸ್ ಮಾಡ್ತಿದ್ದೀನಿ.
range of length of nums. Okay, I need to read all the elements here. Okay, so ಇಲ್ಲಿ ನಮ್ಮದು ಮೇನ್ ಲಾಜಿಕ್ nums of I is not equals to value. Okay, ಇಲ್ಲಿ nums input ಕೊಟ್ಟಿದ್ದಾರೆ, value input ಕೊಟ್ಟಿದ್ದಾರೆ, so we are using the same. Fine. When nums of I is not equals to value, so already I shown you this one, nums of k equals to nums of I use ಮಾಡ್ತಿದ್ದೀನಿ. Okay, nums of k equals to nums of I. So again I just want you to recall it and keep increment count of 1 of value of k when nums of I is not equals to value. Okay, ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರತಿಯೊಂದು ಸ್ಟೆಪ್ಪಲ್ಲೂ. Okay, so I need to return k. Okay, so ರನ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಆಲ್ರೆಡಿ ಸೇಮ್ ಕೇಸ್ ತೊಗೊಂಡಿದ್ದೀನಿ. 0 1 ಇದೇ ನಾನು ಎಕ್ಸಾಂಪಲ್ ತೊಗೊಂಡಿದ್ದು. ವ್ಯಾಲ್ಯೂ 2 ಕೊಟ್ಟಿದ್ದಾನೆ. ಸೊ ಇದು ನಮ್ಮ ಔಟ್ಪುಟ್. ಓಕೆ, ಇದು ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 0 1 3 0 4 ಇದೆ, ಇಲ್ಲಿ 0 1 4 0 3 ಇದೆ. ಇಲ್ಲಿ ಆರ್ಡರ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ಎಲಿಮೆಂಟ್ಸ್ ಮಾತ್ರ ಸೇಮ್ ಇದೆ. ಸೊ ಇದೇ ಎಕ್ಸೆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿದ್ರಲ್ಲ, some value. Okay, note that 5 elements can be written in any order. Okay, so ಇದು accept ಮಾಡಿದೆ. ಸೊ ನಾನು ಇಲ್ಲಿ ಸಬ್ಮಿಟ್ ಮಾಡ್ತಿದ್ದೀನಿ. ಓಕೆ, ಸೊ accepted. ಸೊ ಆಫ್ಕೋರ್ಸ್ ನಾನು ಇಲ್ಲಿ ನೋಡಿ ರನ್ ಟೈಮ್ ಚೆಕ್ ಮಾಡಿ 44 milliseconds ಇದೆ. ಸೊ ಇದು ಕ್ಯಾಪಿಟಲ್ O of n. ಓಕೆ, ಇಲ್ಲಿ ಮೆಮೊರಿನ ಚೆಕ್ ಮಾಡ್ಬೋದು. 16.54 MB ಯೂಸ್ ಮಾಡ್ತಿದೆ, ಬಟ್ ಅದು ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇಲ್ಲಿ ಭಾಳ ಹೆಚ್ಚು ಕೇಸಸ್ ಇಲ್ಲಿ ಇವನ್ ಈ ಕೋಡ್ನ ಟೆಸ್ಟ್ ಮಾಡೋಕ್ಕೆ ಮಲ್ಟಿಪಲ್ ನಂಬರ್ ಆಫ್ ಇನ್ಪುಟ್ಸ್, ಮಲ್ಟಿಪಲ್ ನಂಬರ್ ಆಫ್ ಔಟ್ಪುಟ್ಸ್ನ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಅಷ್ಟು ಮೆಮೊರಿ ತೊಗೊಳುತ್ತೆ ಅಷ್ಟೇ. ಸೊ ಶುಡ್ ನಾಟ್ ಬಾದರ್ ಅಬೌಟ್ ದಟ್. ಓಕೆ, ಯಾ, ನಮಗೆ ಸೊಲ್ಯೂಷನ್ ಸಿಕ್ಕಿದೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಪ್ಲೀಸ್ ರೆಸ್ಪಾಂಡ್ ಮಾಡಿ. ಯಾರ್ಯಾರು ಈ ವಿಡಿಯೋನ ಫಾಲೋ ಅಪ್ ಮಾಡ್ತಿದ್ದೀರಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.